ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಸಂಜೆ ಈವ್ನಿಂಗ್ ಆಗಿತ್ತು, ಬುಧವಾರದ ಇದು ಒಂದು ವಿಡಿಯೋ ಆಗಿರುತ್ತೆ. ನಮ್ಮ ಪಾಪ ಸ್ಕೂಲಿಂದ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಬಂದಿದ್ದರು ಬೇಗನೆ. ಸೊ ಅವನಿಗೆ ಶೂ ಬೇಕಿತ್ತು, ಅದಕ್ಕೆ ಶೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು MG ರೋಡ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ತೀರಾ ಏನು ಜಾಸ್ತಿ ಬಂದಿರಲಿಲ್ಲ, ಸ್ವಲ್ಪ ಮಳೆ ಆಗಿತ್ತು ಅಷ್ಟೇ. ತುಂಬ ಚಿಕ್ಕದಾಗೆ ಮಳೆ ಬೀಳ್ತಾಯಿತ್ತು. ಸೊ ನಾವು ಹಾಗೆ ಅಂದರೆ ವೆಯ್ಟ್ ಮಾಡೋದು ಬೇಡ, ಹೋಗೋಣ, ಇನ್ನು ಅಷ್ಟೊಂದೇನು ಮಳೆ ಇಲ್ಲ ಅಂತೇಳ್ಬಿಟ್ಟು MG ರೋಡ್ಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ. ನಾವು ಇಲ್ಲೇ ತುಮಕೂರು ಬಸ್ ಸ್ಟಾಪ್ಗೆ ಹೋಗಿ ಆಟೋದಲ್ಲಿ, ಅಲ್ಲೇ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ, ಅದ್ರ ಒಳಗಡೆ ಹಾಸಿ ಹೋದರೆ MG ರೋಡ್ಗೆ ಹೋಗೋದಕ್ಕೆ ದಾರಿ ಇದೆ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಅದು ಚೆನ್ನಾಯ್ತಾ? ಹಾಂ, ಹ್ಞೂ. ನಿಂಗೆ ಯಾಕೆ ಇಷ್ಟೊಂದು ಇಷ್ಟ ಪಾಪ್ಕಾರ್ನು? ಇಲ್ಲಿ ನೋಡು ಒಂದ್ಸಲ ತೋರಿಸು. ಹಾಂ, ಏನೇನೇನೇನು ಇಲ್ಲ ಹೇಳ್ಬೇಕು. ನೋಡಿ ಯಾವ ಥರ ಹೇಳ್ತಾನೆ. ಅಂದರೆ ಪ್ರೆಗ್ನೆಂಟ್ ಇದ್ದಾಗ ನೀನು ಪಾಪ್ಕಾರ್ನ್ ತಿಂದಿದೆಯಾ, ಆವಾಗ ನಾನು ಚಿಕ್ಕ ಪಾಪು ಹೊಟ್ಟೆ ಒಳಗಡೆ ಇದ್ದಾಗ ತಿಂದಿದ್ದೀನಿ, ಅದಕ್ಕೆ ನನಗೆ ಇವಾಗ ಇಷ್ಟ ಅಂತ ಹೇಳ್ತಿದ್ದಾನೆ. ಅಂದರೆ ಅವನು ಎಲ್ಲಾದರೂ ಹೋಗಿ ಎಲ್ಲಾದರೂ ನೋಡಲಿ, ಯಾವ ಅಂಗಡಿಲಾದರೂ ನೋಡಿ ಪಾಪ್ಕಾರ್ನ್ ನೋಡ್ದ ಅಂದರೆ ಅದು ಕುಡಿಸೋವರೆಗೂ ಬಿಡಲ್ಲ, ತುಂಬ ಹಠ ಮಾಡ್ತಾನೆ ನನಗೆ ಬೇಕು ಅಂತ ಹೇಳ್ಬಿಟ್ಟು. ಆ ಥರ ಅವನು. ಸೊ ಇಲ್ಲೇ ಯಾವಾಗಲೂ ನಾವು ಶೂ ತೊಗೊಳಕ್ಕೆ ಬರೋದು. ಅಂದರೆ ನಾವು ಪಾಪ ಇವನಿಗೆ LKG ಇದ್ದಾಗ ಶೂ ಕೊಡಿಸಿದ್ದು, LKG UKG ಫಸ್ಟ್ ಸ್ಟ್ಯಾಂಡರ್ಡು 3 ಇಯರ್ಸ್ ಪಾಪ ಅದರಲ್ಲೇ ಅವನು ಹಾಕೊಂಡು ಹೋದ. 3 ವರ್ಷ ಹಾಕೊಂಡು ಹೋಗಿದ್ದಾನೆ. ನೋಡು, ಆಗಿಲ್ಲ ಅಂದರೆ ಸ್ವಲ್ಪ ದೊಡ್ಡದೇ ತಗೊಳ್ರಿ. ಹ್ಞೂ, ಸ್ಟಾರ್ಟಾಗಿ 15 ಡೇಸ್ ಆಯಿತು. ನಾವು ಅದನ್ನೇ ಹಳೇದೇ ಇತ್ತು, ಅದನ್ನೇ ಹಾಕೊಳಿಸ್ತಾ ಇದ್ದೆ. ಸೊ ಬೇಡ ಪಾಪ, ಅದು ತೀರಾ ಅದು ಹಾಕೊಳಕ್ಕೆ ಆಗ್ತಿಲ್ಲ, ತುಂಬ ಟೈಟ್ ಆಗ್ತಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬರೋಕ್ಕೆ ಅಂತ ಬಂದಿದ್ದೀವಿ. ನಾನು ನಮ್ಮ ಮನೆಯವರೆಲ್ಲ ತೊಗೊಂಡ್ವಿ 2 ಜೊತೆ, ಒಂದು ಬ್ಲ್ಯಾಕು ಒಂದು ವೈಟ್, 2 ತೊಗೊಂಡಿದ್ದೀವಿ. ಅದು ಪಾರಾಗ್ಯಾನ್ನಲ್ಲಿ ತೊಗೊಂಡ್ವಿ. ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ರು. ಒಂದು ಜೊತೆಗೆ 450 ರುಪೀಸ್ ಅವರು ಅಮೌಂಟು ತೊಗೊಂಡ್ರು ಪ್ಯಾರಾಗನ್ನಲ್ಲಿ. ಸೊ ನಮ್ಮ ಮನೆಯವರು ತುಂಬ ಬಾಳಿಕೆ ಬರುತ್ತೆ, ಚೆನ್ನಾಗಿದೆ ಬಿಡ್ರಿ, ಇದೇ ಇರಲಿ, ಇದು ಒಂದು 2-3 ವರ್ಷ ಹಾಕೊಂಡು ಹೋಗ್ಬೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಫೈನಲಿ ಬಂದ್ವಿ. ಹಾಗೆ ಅವನು ಇವಾಗ 1000 ರೂಪಾಯಿ ಆಗೈತೆ ನೀವು ಶೂಗು ಎಲ್ಲದಕ್ಕೂ. ಅರಿ ವೈಟದು ಸಾಕ್ಸ್ ತಗೊಳ್ರಿ. ಆಗ ಇಲ್ಲಿ ಹೋಗೋಣ ಬಾ. ಅಲ್ಲ ಅವನಿಗೆ ಬೇಡವಾ? ಅದೇ ಅದು ಇದೈತಲ್ಲ, ಅದೇನೋ ಯೂನಿಫಾರ್ಮ್ ಅಂಗಡಿ. ಹಾಗೆ ಇವನಿಗೆ ಒಂದು ಜೊತೆ ವೈಟದು ಸಾಕ್ಸ್ ಬೇಕಿತ್ತು. ಇದು ಚೌಹಾನ್ ಅಂತ ಹೇಳ್ಬಿಟ್ಟು MG ರೋಡಲ್ಲಿದೆ. ಇದು ಇಡೀ ತುಮಕೂರಿಗೆಲ್ಲ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಡ್ರೆಸ್ಸು ಇಲ್ಲಿ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಎಲ್ಲ ಕಡೆ ಎಲ್ಲ ಸ್ಕೂಲವರು ಇಲ್ಲಿ ಬಂದೇ ತೊಗೊಳೋದು. ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ಲ, ಅಂದರೆ ಸಾಕ್ಸು, ಬಟ್ಟೆ, ಯೂನಿಫಾರ್ಮ್ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಟ್ಟೆ ಎಲ್ಲ. ಸೊ ನಾವು ಕೂಡ ಹೋಗಿ ತೊಗೊಂಡು ಹಾಗೆ ಬರ್ತಾ ತುಮಕೂರು MG ರೋಡಲ್ಲಿ ದ್ವಾರಕಾ ಹೋಟೆಲ್ ಅಂತ ಇದೆ. ಇದು ದೋಸೆಗೆಲ್ಲ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ನಮಗೂ ಕೂಡ, ನಾವು ಬೆಂಗಳೂರಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ತಿಂದಿದ್ದೀವಿ, ಆದರೆ ನಮ್ಗೆ ಈ ಹೋಟೆಲಲ್ಲಿ ಇಷ್ಟ ಆದಷ್ಟು ದೋಸೆ ಎಲ್ಲ ಬೇರೆ ಕಡೆ ಎಲ್ಲೂ ಇಷ್ಟ ಆಗಲ್ಲ. ಇಲ್ಲಿಗೆ ಬಂದರೆ ಮಿಸ್ ಮಾಡಲ್ಲ. ನನ್ನ ಮಗನೂ ಕೂಡ ಮುಂಚೆನೇ ಕೇಳ್ತಾನೆ, ಅಮ್ಮ ದೋಸೆ ಬೇಕು ಕೊಡಿಸಿ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಬಂದು ತಿಂತಾಯಿದ್ದೀವಿ, ದೋಸೆ ತಿನ್ಕೊಂಡು ಹೋಗೋಣ ಅಂತ. ನಿಂಗೆ ಯಾವ್ದು ಇಷ್ಟ ಮನು? ಯಾಕೆ ಮಸಾಲೆ ದೋಸೆ ತೊಗೊಂಡು ಇದು ತಿಂತಿದ್ಯಾ? ಹಾಂ ಹೇಳು. ನೆಕ್ಸ್ಟು ನನಗೆ ಒಂದು ಲೆಗ್ಗಿನ್ಸ್ ಬೇಕಿತ್ತು. ಇಲ್ಲೇ ತುಮಕೂರು MG ರೋಡಲ್ಲೇ A1 ಅಂತ ಅಂಗಡಿ ಇದೆ, ಅಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಯಾವಾಗ ಬಂದರೂ ಈ ಅಂಗಡಿಲೇ ನಾನು ಲೆಗ್ಗಿನ್ಸ್ ಎಲ್ಲ ತೊಗೊಳೋದು. ಒಂದು ಲೆಗ್ಗಿನ್ಸ್ಗೆ 290 ರೂಪಾಯಿ ತೊಗೊತಾರೆ. ಸೊ ಅದನ್ನು ಹಾಗೆ ತೊಗೊಂಡು, ಮತ್ತು ನನ್ನ ಮಗ ಇದೇನೋ ಬಾಂಬೆ ಮಿಠಾಯಿ ಅಂತ ಕೇಳ್ದ, ಅದನ್ನು ತೊಗೊಂಡು, ಮತ್ತು ನಮಗೆ ಮಾಲ್ಗೆ ಹೋಗೋದಿತ್ತು, ಹಾಗೆ ತೊಗೊಂಡು ಸ್ವಲ್ಪ ರೇಷನ್ ಬೇಕಿತ್ತು ಮನೆಗೆ, ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ.
ಈ ಮಾಲು ನಮ್ಮ ಮನೆ ಹತ್ರನೇ ಇರೋದು. ನಮ್ಮ ಮನೆ ಅಂದರೆ ಒಂದು 1/4 ಗಂಟೆ ಆಗುತ್ತೆ ಅಷ್ಟೇ. ನಾವು ಯಾವಾಗಲೂ ತುಂಬ ಇಲ್ಲಿಗೆ ಬರ್ತಾ ಇರ್ತೀವಿ ನಾನು ನನ್ನ ಮಗ. ಅಂದರೆ ಒಂದೊಂದು ಸಲ ಆಫರ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಏನಾದರೂ ಪರ್ಚೇಸ್ ಎಲ್ಲ ಮಾಡೋದಕ್ಕೆ. ಸೊ ನನಗೆ ಎಣ್ಣೆ, ಹಸಿಮೆಣ್ಸಿನ್ಕಾಯಿ ಮತ್ತು ಪಾಪ್ಕಾರ್ನು ಅವನು ಕೇಳ್ತಾ ಇದ್ದ. ನನಗೆ ಏನೇನು ಬೇಕೋ ನಾನು ತೊಗೊತಿದ್ದೀನಿ, ಅವ್ನಿಗೆ ಏನೇನು ಬೇಕೋ ಎಲ್ಲ ಅವನು ತೊಗೊಂಡು ಅದು ಇದರಲ್ಲಿ ಹಾಕ್ಕೊತಿದ್ದಾನೆ. ತಾಚಿನಿ ಅದ್ರಲ್ಲ ಇದೇನಿದೆಲ್ಲ ಏನೇನು ಹಾಕೊಂಡಿದ್ಯಾ ಆಗಲೇ? ನಿನ್ನ ತಲೆ ಎಲ್ಲ ಕಣೋ. ಏಯ್ ಓ ಎಲ್ಲ ಆಟ ಸಾಮಾನು ನೋಡ್ತಾನೋ ಅವಾಗಲೇ ಆಟ ಸಾಮಾನು ಜೊತೆ ಅವ್ನು ಆಟ ಆಡ್ಬಿಡ್ಬೇಕು. ಅದನ್ನು ಕೇಳ್ದ, ಬೇಕು ಕೊಡಿಸು ಅಂತ. ಅವರಪ್ಪ ಇಲ್ಲ ಕೊಡಿಸಲ್ಲ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದರು. ಸೊ ಇಷ್ಟೇ ತೊಗೊಂಡಿದ್ದು. ಇನ್ನೊಂದ್ಸಲಿ ಬರೋಣ ಬಿಡಿ ತೊಗೊಂಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು. ಅಲ್ಲಿಂದ ಬೇಗ ಮನೆಗೆ ಬಂದ್ವಿ. ಯಾಕೆ ಅಂದರೆ ನೆಕ್ಸ್ಟ್ ಡೇ ಗುರುವಾರ ಆಗಿರೋದ್ರಿಂದ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋದಿತ್ತು, ದೇವ್ರ ಮನೆಯೆಲ್ಲ. ಸೊ ಅಲ್ಲಿಂದ ಬಂದು ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿ ಹಿಂದಿನ ದಿನವೇ ಬುಧವಾರದ ದಿನವೇ ನಾನು ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ನೈಟೇ ಮಾಡ್ಕೊಂಡಿದ್ದೆ. ಅಂದರೆ ಗುರುವಾರಕ್ಕೆ ಬೇಗ ಆಗಲಿ ಅನ್ನೋ ಥರ. ಸೊ ಅದಕ್ಕೆ ಇದು ಗುರುವಾರದ್ದು ವಿಡಿಯೋ ಆಗಿರುತ್ತೆ. ಸೊ ನಮ್ಮನೆಯವರು ಅವತ್ತು ಗುರುವಾರ ಯಾವಾಗಲೂ ಅಷ್ಟೇ, ಅವ್ರಿಗೆ ಗುರುವಾರ ಬೆಳಗ್ಗೆನೇ ಪೂಜೆ ಹಾಕ್ಬಿಡ್ಬೇಕು. ಸೊ ಬೇಗ ಎದ್ದು ಮನೆಯೆಲ್ಲ ಒರೆಸಿ, ನಮ್ಮ ಅರ್ಚನಾ ಬೇರೆ ಊರಿಂದ ಬಂದಿದ್ಲು. ಅವಳು ತಿಂಡಿ ಎಲ್ಲ ಮಾಡಿಟ್ಟು ಅವಳು ಕಾಲೇಜ್ಗೆ ಹತ್ರ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸೊ ನನ್ನ ಮಗನೂ ಕೂಡ ಬೇಗ ಸ್ಕೂಲಿಗೆ ಬಿಟ್ಟು ಬಂದರು, 9:30ಗೆ ಕರ್ಕೊಂಡೋಗಿ. ಅವರು ಬಿಟ್ಟು ಬಂದು ಅವರು ಪೂಜೆಗೆಲ್ಲ ರೆಡಿ ಮಾಡಿ ಅವರೇ ಮಾಡ್ತಿದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಅಂದರೆ ಎಲ್ಲ ರೆಡಿ ಮಾಡಿಕೊಟ್ಟೆ, ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ನಾನು ರೆಡಿ ಆಗ್ತಿದ್ದೀನಿ ರೀ, ದೇವಸ್ಥಾನಕ್ಕೆ ಹೋಗೋಣ ರಾಯರ ಮಠಕ್ಕೆ ಅಂತ ಕೇಳಿದೆ. ಆಯಿತು ಕರ್ಕೊಂಡು ಹೋಗ್ತೀನಿ, ಬೇಗ ರೆಡಿ ಆಗು ಅಂದರು. ಅಷ್ಟರಲ್ಲಿ ನೀವು ಪೂಜೆ ಮಾಡೋದ್ರಲ್ಲಿ ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಗ್ತಾಯಿದ್ದೀನಿ. ಫೈನಲಿ ರೆಡಿಯಾಗಿ 10 ಗಂಟೆಗೆಲ್ಲ ರೆಡಿ ಆದ್ವಿ. ಅಂದರೆ ನಮ್ಮನೆಯವ್ರಿಗೆ ಪಾಪ ಡ್ಯೂಟಿಗೆ ಟೈಮ್ ಆಗುತ್ತೆ, ಬೇಗ ಬನ್ನಿ, ಮತ್ತು ಅಲ್ಲಿಗೆ ಹೋಗಿ ಅಂದರೆ ಟೆಂಪಲ್ಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವ್ರು ಕರೀತಿದ್ದಾರೆ. ಅಂದರೆ ಅವ್ರಿಗೆ ಕಾಲ್ ಬಂದಿದ ತಕ್ಷಣ ಅವ್ರ ಆಫೀಸ್ ಹತ್ರ ಇರಬೇಕು. ಸೊ ಅದಕ್ಕೆ ಬೇಗ ಆಯಿತು, ಬೇಗ ಬರೀವ್ರಂತೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಆಫೀಸಿಂದ ಕಾಲ್ ಬಂದೇ ಬಿಡ್ತು, ಇಲ್ಲ ರೀ ಹೋಗಬೇಕು ಮತ್ತು ಅವ್ರು ಬೇಜಾರಾಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಮಕೂರು ಮಾರ್ಕೆಟ್ ಇದೆ, ಅಲ್ಲಿಗನ ಬಂದ್ರಷ್ಟೇ. ಅಲ್ಲಿಗೆ ಬಂದಿದ್ದ ತಕ್ಷಣವೇ ರೀ ಇಲ್ಲಿಂದ ಬಸ್ ಬರುತ್ತೆ, ಗೌರ್ಮೆಂಟ್ ಬಸ್ಸು, ಇಲ್ಲಿಗೆ ಹತ್ಕೊಂಡು ಹೋಗ್ಬಿಡು, ಅಲ್ಲಿಂದ ತುಮಕೂರು ಬಸ್ ಸ್ಟಾಪಿಂದ ಮತ್ತೆ ಶೆಟ್ಟಿಹಳ್ಳಿ ಬಸ್ ಇದೆ, ನೀನು ಅಲ್ಲಿ ಹೋಗಿ ಇಳ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವರು ಹೊರಟ್ಬಿಟ್ರು. ಸರಿ ಆಯಿತು ಅಂದರೆ ನಾನು ಹೇಳಿದ್ದೆ ದೇವಸ್ಥಾನಕ್ಕೆ ನೀನು ನಿಧಾನಕ್ಕೆ ಆಗಲಿ ಹೋಗ್ಬಿಟ್ಪಾ ಅಂತ. ನಮ್ಮನೆಯವ್ರು ಗುರುವಾರ ನನ್ನ ಹತ್ರ ಏನು ಹೇಳಿಸ್ಕೊಳೋದೇ ಇಲ್ಲ. ಅವರು ಎಲ್ಲಾದರೂ ಆಗಲಿ ಯಾವ ದೇವಸ್ಥಾನ ಅಂದರೆ ಓಡಾಡ್ತಿರ್ತಾರಲ್ವ ಗಾಡೀಲಿ, ಅಲ್ಲಿ ನೋಡಿದ ತಕ್ಷಣ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಫಸ್ಟ್ ನೀನು ಹೋಗ್ಬಿಟ್ಟು ಮಾಡ್ಕೋ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸೋದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಗ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ. ತುಂಬ ರಶ್ ಇತ್ತು ಅವತ್ತು ಗುರುವಾರ. ಸೊ ಭಾಳ ಜನ ಇದ್ದರು, ಆದರೂ ಪರವಾಗಿಲ್ಲ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಒಂದು ಸೆಕೆಂಡ್ ಒಂದು ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡು ಅಂದರೆ ರಾಯರನ್ನೆಲ್ಲ ತುಂಬ ನೋಡಿಕೊಂಡು ದರ್ಶನ ಮಾಡಿಕೊಂಡೆ. ಸೊ ತುಂಬ ಖುಷಿ ಆಯಿತು ನನಗಂತೂ. ಫೈನಲಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಅಕ್ಷತೆ ಕಾಳೆಲ್ಲ ತೊಗೊಂಡು ನಾನು ಒಂದು 1/2 ಅವರ್ ಅಲ್ಲೇ ಕೂತ್ಕೊಂಡಿದ್ದೆ. ನನಗೆ ಏನೋ ಸಮಾಧಾನ, ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ, ಯಾವಾಗ ಹೋದರೂ ಅಷ್ಟೇ ಕೂತ್ಕೊಂಡಿದ್ದೆ ಬರೋದು. ಓಕೆ ಫೈನಲಿ ಮನೆಗೆ ಬಂದೆ. ಅಷ್ಟೊತ್ತು ಅರ್ಚನಾ ಕೂಡ ಮನೆಗೆ ಬಂದಿದ್ಲು.
ಸೊ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬೆಳಗ್ಗೆನೆ. ಆದರೆ ನನ್ನ ಮಗನಿಗೆ ಶಾವಿಗೆ ಅಂದರೆ ಇದು ತುಂಬ ಇಷ್ಟ. ಅದಕ್ಕೆ ಅಂತೇಳಿ ಪಾಯಸ ಮಾಡ್ತೀನಿ ಅಂತ ಹೇಳಿದೆ, ಪಾಯಸ ಮಾಡಲಿಲ್ಲ. ಶಾವಿಗೆನೇ ಒತ್ಬಿಡೋಣ, ಅರ್ಚನಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಬೆಲ್ಲ ಎಲ್ಲ ಹಾಕಿ ಬೆಲ್ಲ ಎಲ್ಲ ಕಾಯಿಸೋದಕ್ಕೆ ಇಡ್ತಾಯಿದ್ದೀವಿ. ಅಂದರೆ ಅದು ಕೆಳಗಡೆ ಎಲ್ಲ ಗಲೀಜಿರುತ್ತೆ, ಸೋಸ್ಕೋಬೇಕಲ್ವ, ಅದಕ್ಕೆ ಫಸ್ಟು ಬೆಲ್ಲ ಕಾಯಿಲಿ ಅಂತಲೇ ಇಟ್ವಿ. ನೆಕ್ಸ್ಟು ಇದು ಒಂದು ತೆಂಗಿನಕಾಯಿ ಫುಲ್ಲು ತೊಗೊಂಡಿದ್ದೀವಿ ತುರಿದ್ಬಿಟ್ಟು, ಅದಕ್ಕೆ ಒಂದು 4-5 ಏಲಕ್ಕಿ ಹಾಕ್ಬಿಟ್ಟು ಇದು ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊತೀವಿ. ಇದು ನೋಡಿ ಈ ಥರ ರುಬ್ಕೊಬೇಕು, ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕಿದು. ಅದು ಆ ಥರ ನುಣ್ಣಗೆ ರುಬ್ಬಿದ್ರೇ ಚೆನ್ನಾಗಿರುತ್ತೆ ಕಾಯಿ ಹಾಲು. ಸೊ ಇದು ಬೆಲ್ಲನೆಲ್ಲ ಒಂದು ಇನ್ನೊಂದು ಪಾತ್ರೆಗೆ ಅಂದರೆ ಸೋಸ್ಬಿಟ್ಟು ಮತ್ತು ಅದೇ ಪಾತ್ರೆಯಲ್ಲಿ ಹಾಕಿ ಇಡ್ತಾಯಿದ್ದೀವಿ. ಇದು ಕಾಯಿ ಹಾಲಿಗೆ ರೆಡಿ ಇಷ್ಟೇ. ಅಂದರೆ ಇದು ಒಂದು ಸ್ವಲ್ಪ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು, 1-2 ಉಕ್ಕು ಬಂದರೆ ಸಾಕಾಗುತ್ತೆ. ಯಾಕೆಂದರೆ ಮುಂಚೆನೇ ಬೆಲ್ಲ ಎಲ್ಲ ಕಾಯ್ದಿರುತ್ತೆ, ಅದಕ್ಕೆ ರುಬ್ಬಿರೋದು ಮಾತ್ರ ತೆಂಗಿನಕಾಯಿ ಹಾಕ್ತೀವಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು 2 ಕುದಿ ಬರೆಸ್ಕೊತೀವಿ. ನೆಕ್ಸ್ಟ್ ಇದು ಕಡಲೆಪಪ್ಪು, ಇದನ್ನು ಕೂಡ ಮಿಕ್ಸಿ ಮಾಡಿಟ್ಕೊತೀವಿ ಕಡಲೆಪಪ್ಪಿನ ಪುಡಿನ. ಮುಂಚೆ ಎಲ್ಲ ಹುಚ್ಚೆಳ್ಳು ಹಾಕ್ತಾಯಿದ್ವಿ, ಇವಾಗ ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ಹುಚ್ಚೆಳ್ಳನ್ನೆಲ್ಲ. ಸೊ ಅದಕ್ಕೆ ಇದು ಕಡಲೆ ಬೀಜದ ಪೌಡ್ರು ಮಾಡ್ತೀವಿ. ನನಗೆ ಇಷ್ಟ ಇದು ಕಡಲೆ ಬೀಜದ ಪೌಡ್ರು, ಅಂದರೆ ಸಣ್ಣ ಉರಿಲಿ ಹುರ್ಕೊಬೇಕು ಕಡಲೆ ಬೀಜನ. ಅದು ಹುರಿದ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಳ್ಬೇಕು ಒಂದು ಕಡೆ ಪೌಡ್ರು ಮಾಡಿ. ಕಡಲೆಬೀಜ ಮತ್ತು ಕಡಲೆಪಪ್ಪು ಎರಡೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೇ ಮುಗೀತದು ಪೌಡ್ರಿಗೆ. ಇದು ಕೂಡ ಅಷ್ಟೇ, ಇನ್ನೇನು ಕಾಯೆಲ್ಲ ಆಲ್ರೆಡಿ ಕಾಯ್ದಿದೆ, ಇದು ಕೂಡ ಒಂದು ಸೈಡ್ಗೆ ಎಲ್ಲ ರೆಡಿ ಆಯಿತು. ಕಾಯಿ ಹಾಲು ಮತ್ತು ಕಡಲೆಬೀಜದ ಪೌಡ್ರು ಮತ್ತು ಕಡಲೆಪಪ್ಪು ಇದಿಷ್ಟು ಆಗಿದ ತಕ್ಷಣ ಮತ್ತು ಇದು ಅಂದರೆ ಹೆಸ್ರಿಗೆ ಮುದ್ದೆಗೆ ಹೆಸರಿಡ್ತಾ ಇದ್ದೀವಿ. ನಮ್ಮ ಕಡೆ ಇದೇ ಥರನೇ ಮಾಡೋದು. ಅಂದರೆ ಈ ಥರ ಒಂದು ಪಾತ್ರೆಗೆ ನೀರಿಟ್ಬಿಟ್ಟು ಅದಕ್ಕೊಂದೆರಡು ಚಿಟಿಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಬೇಕು, ಯಾಕೆಂದರೆ ಗಂಟಾಗೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಹಸಿಟ್ಟು ಹಾಕ್ಬಿಟ್ಟು ಇದು ಮುದ್ದೆ ಥರನೇ ಸೇಮ್ ಕುದಿ ಹಾಕಬೇಕು. ಮುದ್ದೆಗೆ ಯಾವ ಥರ ಮಾಡ್ತೀವಿ ಆ ಥರ ಇದೊಂದು ಸ್ವಲ್ಪ ಗಟ್ಟಿಗೆ ಕುದಿ ಹಾಕ್ಕೊತೀವಿ. ಮುದ್ದೆ ನಾವು ಸ್ವಲ್ಪ ತೆಳ್ಳಗೆ ಕುದಿ ಹಾಕ್ಕೊತೀವಿ. ಇದನ್ನು ಶಾವಿಗೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಕುದಿ ಹಾಕ್ಕೋಬೇಕು ಈ ಥರ. ಅಂದರೆ ನಾವು ರಾಗಿ ಹಿಟ್ಟಲ್ಲೂ ಮಾಡ್ತೀವಿ, ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕೆಂಪಗಿರ್ಬೇಕು ರಾಗಿ. ಸೊ ರಾಗಿ ಹಿಟ್ಟು ಕೆಂಪುದಿಲ್ಲ ಕಪ್ಪುಗಿದೆ ಅಂತ ಹೇಳ್ಬಿಟ್ಟು ಇದು ಅಕ್ಕಿ ಹಿಟ್ಟಿಂದೆ ತೊಗೊಂಡು ಈ ಥರ ಮಾಡಿಕೊಂಡು ಇದನ್ನು ಈ ಥರ ಉದ್ದುದಕ್ಕೆ ಮುದ್ದೆ ಥರ ತೊಳಸ್ಕೊಂಡ್ಬಿಟ್ಟು ಇದು ಶಾವಿಗೆ ಒತ್ತೋದಿರುತ್ತಲ್ಲ ಅದರಲ್ಲಿ ಒತ್ತೋದಷ್ಟೇ. ಹಂಗೆ ಇಡ್ಕ ಇರುತ್ತೆ ನೋಡಿ, ಹಿಂಗೆ ಮುಂದಕ್ಕೆ ಹೋಗ್ಬೇಕು, ಹಂಗೆ ಉದ್ದ ಬರ್ತವೆ. ಬಿಡೆ ರಾಮ ಅಷ್ಟೇ ಬಿಡು. ನೀರೇ ತಗೊಂಡಿಲ್ಲ ನಾವು. ನಾನೊಂದು ತಿಂತೀನಿ. ಆಯ್ತು, ನೀನೊಂದ್ಸಲಿ ಬ್ರಷ್ ಮಾಡೋದೆಲ್ಲ ಕೆಳಗೆ ಹೋಗ್ಬೇಕು. ಕೆಳಗಿಂದ ಮೇಲಕ್ಕೆ ಬಾ, ಒಂದ್ಸತಿ ಮೇಲಕ್ಕೆ ಬಾ. ಒತ್ಲೇನೆ ಅರ್ಚನ. ನಮ್ಮ ಸೈಡು ಶಾವಿಗೆ ಮಾಡೋದು ಇದೇ ಥರನೇ. ಮುದ್ದೆನ ಮುಂಚೆನೇ ಚೆನ್ನಾಗಿ ಬೇಯಿಸಿರ್ತೀವಿ ಒಲೆ ಮೇಲೆ. ಚೆನ್ನಾಗಿ ಬೇಯಿಸಿರೋದನ್ನ ಅದನ್ನು ಮುದ್ದೆ ಥರ ಮಾಡಿಬಿಟ್ಟು ಈ ಥರ ಶಾವಿಗೆ ಒಳ್ಳಲ್ಲಿ ಹಾಕಿ ಒತ್ಬಿಟ್ಟು ಡೈರೆಕ್ಟಾಗಿ ಕಾಯಲ್ಲಿ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಅದೇ ಕಡಲೆ ಬೀಜದ ಪೌಡ್ರ್ ಹಾಕ್ಕೊಂಡು ತಿಂತೀವಷ್ಟೇ. ಕೆಲವು ಕಡೆ ಎಲ್ಲ ಹಬೆಯಲ್ಲಿ ಏನೋ ಬೇಯಿಸ್ತಾರಂತೆ. ಸೊ ನಮ್ಮ ಕಡೆ ನಾವು ಯಾವತ್ತೂ ಹಬೆಯಲ್ಲಿ ನಾವು ಬೇಯಿಸಲ್ಲ, ಇದೇ ಥರನೇ ನಾವು ನಮ್ಮ ಕಡೆ ಮಾಡೋದು. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನಮಗೂ ಕೂಡ ತಿಳಿಸಿ. ಸೊ ಫೈನಲಿ ಶಾವಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಶಾವಿಗೆ ಮಾಡಿದ್ರೆ. ನಾವು ಊರಿಗೆ ಹೋದರೆ ಇನ್ನೇನು ಶ್ರಾವಣ ಬಂತಲ್ಲ, ವಾರಕ್ಕೊಂದ್ಸಲಿ ಒತ್ತುತ್ತಾನೆ ಇರ್ತಾರೆ ಊರಲ್ಲೆಲ್ಲ. ಶ್ರಾವಣಕ್ಕೆ ಶಾವಿಗೆ ಅದು ತುಂಬ ಫೇಮಸ್. ನಮ್ಮ ಕಡೆ ಎಲ್ಲ ತುಂಬ ಮಾಡ್ತಿರ್ತೀವಿ ಯಾವಾಗಲೂ. ಹೇಗಿದೆ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ನಮಗೂ ಕೂಡ ತಿಳಿಸಿ, ಹೇಗೆ ಬಂದಿದೆ ಅಂತೇಳಿ. ನನ್ನ ಮಗನಿಗೆ ತುಂಬ ಇಷ್ಟ. ಇನ್ನ ಆಯಿತು ಹೊತ್ತು ಪ್ಲೀಸ್ ಹೋಗ್ತಾ ಚಾಲೆಂಜ್ ತಿನ್ನ ಸ್ವಲ್ಪ ಹಂಗೆ ಅದು ಮದ್ಮು ಕೂಕ ಮೇಲೆ ಕೂಕಳ ಮನು ಮನು ಬಂದು ನೋಡ. ತೆಗಿತೀನಿ ಎದ್ದೊಳ್ಬೇಕಮ್ಮ. ಆತು ಹಿಂಗೆಲ್ಲ ಕುತ್ಕೋಬಾರ್ದು. ಅಷ್ಟೇನಾ? ಇದೇನು ಪುಡಿ ಪೌಡ್ರ್ ಹೇಳು? ತೆಂಗಿನಕಾಯಿ ಪೌಡ್ರ್ ಅಲ್ಲ, ಕಡಲೆ ಬೀಜದ್ದು. ಕಡಲೆ ಬೀಜ ಪೌಡ್ರು. ಇದು ಕಡಲೆ ಪಪ್ಪಿಂದು. ಹುಚ್ಚೆಳ್ಳು ಇರಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಪಪ್ಪು. ಇದು ಕಾಯಲು ಚೆನ್ನಾಗೈತೆ. ಹಾಂ
ನಿಜ ನಿಂಗೆ ಇಷ್ಟ ಆಯ್ತಾ? ಅಲ್ಲ ಏನು ಮಾಡೈತೆ ಅಡುಗೆ? ಮ್ಯಾಗಿನ ಮಿಮಿ ಹುಳ. ನನ್ನ ಮಗುಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಶಾವ್ಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಎಲ್ರಿಗೂ.